ಬನ್ನಿ ಇಲ್ಲಿ ಬನ್ನಿ ಬಸ್ಸಲ್ಲಿ ಶಾಲೆಗೆ ಬರಬೇಕು ಆಯ್ತಾ? ಥ್ಯಾಂಕ್ಸ್ ಕೊಡು ಅವ್ರಿಗೆ. ಮುಂದೆ ಬಾ ಮತ್ತೆ ನಿನ್ನ ಹೆಸರು ಪ್ರಭು ಬರಬೇಕು, ತಪ್ಪಿಸ್ ಮಾಡು, ರಜೆ ಮಾಡಬೇಡ. ಬರ ಬರ ಬರಿ 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 ಹಿಂಗೆ ಬರಿ ಬರಿ ಇಲ್ಲೇ ಇಸ್ಕೊಳ್ಳಿ ಸರ್, ಇಲ್ಲೇ ಗಾಡಿ. ಏನು ಹೆಸರು? ಬಾಯ್. ಹೊಸವರಿಗೆ ನಮಗೆ ಕೊಡ್ತಾರೆ. ಬಾ ಬರಿ ಬರಿ ಬರಿ. ಥ್ಯಾಂಕ್ಸ್ ಬರವಾ ಕೊಡು. ಬನ್ನಿ ಬನ್ನಿ. ಬಾರಮ್ಮ ಕೊಡು. ಉಪಾಧ್ಯಕ್ಷ ಬಂದ್ರೆ ಈಗ ಯಾರು ಅವರ ಇಲ್ಲಿ ಬಾ. ಬನ್ನಿ ಉಪಾಧ್ಯಕ್ಷ, ನೀವು ಕೊಡಿ, ನೀವು ಕೊಡಿ ಕೊಡಿ ಎಲ್ಲ ಇಲ್ಲೇ ನಿಂತ್ಕೊಂಡ್ರೆ ಎಲ್ಲ ಹಾಗೆ ಆ ಕಡೆಗೆ ಮುಖ ಮಾಡಿ ಈ ಕಡೆ ಬಂದ್ರೆ ಬನ್ನಿ. ಇಡೀ ರಾಜ್ಯಾದ್ಯಂತ ಶಾಲಾ ಪ್ರಾರಂಭದ ದಿನವನ್ನ ನಾವು ಮಾಡ್ತಾ ಇದ್ದೇವೆ. ಹಾಗೆ ಸರ್ಕಾರದ ವತಿಯಿಂದ ಶಾಲಾ ಶಿಕ್ಷಣ ಸುಧಾರಣಾ ಸಮಿತಿ ಸದಸ್ಯನಾಗಿ ನಾವು ಕೂಡ ಅನೇಕ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ಸ್ವಾಗತವನ್ನು ಕೋರ್ತಕ್ಕಂಥ ಕೆಲಸವನ್ನು ನಾವೀಗ ಮಾಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ನಾವು ಅನೇಕ ಶಾಲೆಯಿಂದ ನೀವು ಕೂಡ ಫೋನ್ ಬಂದಿದ್ದು, ಮೇಡಮ್ ಅವ್ರಿಗೂ ಗೊತ್ತು ನಮ್ಮ ಶಾಲೆಗೆ ಬಂದಿದ್ದು, ಶಾಲೆಗೆ ಬಂದಿದ್ದ. ಆದರೆ ಎಲ್ಲ ಶಾಲೆಗೂ ನಾವು ಹೋಗಕ್ಕೆ ತಯಾರಿದ್ದೀವಿ, ಹಂತವಾಗಿ ಹೋಗುವಂಥ ಕೆಲಸವನ್ನು ಮಾಡ್ತೀವಿ. ಆದರೆ ವಿಶೇಷವಾಗಿ ನಾವು ಬೋರ್ ತುಪ್ಪಲನ್ನೇ ಕೂಡ ನಾವೇ ವೈಯಕ್ತಿಕವಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಕಾರಣ ಇಷ್ಟೇ, ನಮ್ದು ಇದೆ ಮೂಲತಃ ಎಳವಾಡಿ. ನಮ್ಮ ಎಳವಾಡಿಯಲ್ಲಿ ಸರ್ಕಾರಿ ಶಾಲೆ ಮುಚ್ಚೋಯ್ತು, ಕಬ್ಬೂರಲ್ಲಿ ಮುಚ್ಚೋಯ್ತು. ನೋಡಿದಾಗ ಬಹಳ ಮನಸ್ಸಿಗೆ ನೋವಾಯ್ತು. ಹಳ್ಳಿಗಳಲ್ಲಿ ಶಾಲೆ ಮುಚ್ಚೋದಾಗ, ಸರ್ಕಾರಿ ಶಾಲೆಗಳು ಮುಚ್ಚೋದಾಗ ಮತ್ತೆ ಅದು ಶುರು ಮಾಡಕ್ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಬೋರಿಂಗ್ ಕಪ್ನಲ್ಲಿ 35 ಮಕ್ಕಳಿದ್ದು ಆ ಶಾಲೆ ಚೆನ್ನಾಗಿ ನಡೀತಾ ಇದೆ. ಈ ಶಾಲೆಯನ್ನಾದ್ರೂ ಕೂಡ ನಾವು ಇನ್ನಷ್ಟು ಶಕ್ತಿಯನ್ನು ತುಂಬಿ ಉಳಿಸಿ ಬೆಳೆಸಬೇಕು ಅಂತಕ್ಕಂಥ ಭಾವನೆಯಿಂದ ನಾವು ಮತ್ತು ರವಿ ಅವರು ಇವತ್ತು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ನಾನು SDMC ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಮನವಿ ಮಾಡ್ತೀನಿ, ಪೋಷಕರದೊಂದು ಸಭೆಯನ್ನ ನಾವು ಮುಂದಿನ ಕೇವಲ ಒಂದು 15 ದಿವಸದಲ್ಲಿ ಒಂದು ಪೋಷಕರು ಆದಷ್ಟು ಬೇಗ ಇನ್ನೊಂದು ವಾರದಲ್ಲಿ ಮಾಡಿದ್ರು ಅಡ್ಡಿ ಇಲ್ಲ, ನಿಮ್ಮಿಬ್ಬರು ಜವಾಬ್ದಾರಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು. ಕಾರಣ ಇಷ್ಟೇ, ಪ್ರತಿ ಮನೆಗೆ ಹೋಗಿ ಇವತ್ತೊಂದು ಸಭೆ ಮಾಡ್ತಾ ಇದೀವಿ, ನೀವು ಬನ್ನಿ ಅಂತಕ್ಕಂಥದ್ದನ್ನ ನೀವು ಕರೆದಾಗ ನಾವಿಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ನಮ್ಮ ಹತ್ರ ಕರ್ಕೊಂಬಂದು ಈ ಶಾಲೆಯಲ್ಲಿ ಹೇಳಿದ್ರು, ಸ್ನೇಹಿತರು ಹೇಳಿದ್ವಿ, ಸ್ವಲ್ಪ ಸೋರ್ತಾ ಇದೆ ಅಂತಕ್ಕಂಥದ್ದು. ಆದ್ರೆ 100 ಶಾಲೆಗೆ ಹೋಗಿದೀವಿ, 100 ಶಾಲೆಯಲ್ಲೂ ಕೂಡ ಸೋರದು ಮತ್ತೊಂದು ಮುಗಿದೊಂದು ಸಮಸ್ಯೆಗಳು ಇದಾವೆ. ಅದು ಸುಧಾರಣೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಸುಧಾರಣಾ ಸಮಿತಿ ಅಂತ ಹೇಳಿ ನಾವು ನೇಮಕ ಮಾಡಿದರೆ ನನಗೆ ತುಂಬಾ ನೋವಿದೆ, ಬೇಜಾರಿದೆ. ಯಾಕೆಂದ್ರೆ ಸುಧಾರಣಾ ಸಮಿತಿ ಸದಸ್ಯರು ಅಂದಾಗ ಸುಧಾರಣೆ ಆಗ್ಬೇಕಲ್ಲ, ಏನಾದ್ರು ನಮಗೆ ಬಹಳ ಬೇಜಾರಾಗುತ್ತೆ. ನಮ್ಮ ಅಧಿಕಾರಿಗಳು ಇದ್ದಾರೆ, ನಾನು ಹೇಳ್ತಾ ಇರ್ತೀನಿ, ವಿಧಿ ಇಲ್ಲ ಪಾಪ, ಅವ್ರ ತರ ಏನ್ ಮಾಡ್ತಾರೆ ಸರ್ಕಾರ ನೋವು. ಆದ್ರೆ ಸರ್ಕಾರ ಶಾಲೆಯನ್ನ ಕಟ್ಟಿ ಆದ್ಮೇಲೆ ಅದಕ್ಕೆ ಸುಣ್ಣ ಬಣ್ಣನೂ ಇಲ್ಲ. ನಾನು ಸರ್ಕಾರದ ಒಂದು ಭಾಗ, ನಾಮನಿರ್ದೇಶನ ಸದಸ್ಯ, ನಾನು ಸರ್ಕಾರದೊಳಗೆ ಕೆಲಸ ಮಾಡ್ತಕ್ಕಂಥದ್ದು, ಆಪಾದನೆ ಮಾಡ್ತಕ್ಕಂಥದ್ದು ನಮ್ದು ಇದಲ್ಲ. ಆದ್ರೆ ನಾವೆಲ್ಲ ಗಮನಿಸಿದೀವಲ್ಲ, ಶಾಲಾಗಳು ತೊಂದರೆಲಿದ್ದಾಗ ಸುಧಾರಣೆ ಆಗಬೇಕು. ಅದಕ್ಕೆ ಸುಧಾರಣೆ ಆಗಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ನಾವು ನಾಳೆ ಈಗ ಇಷ್ಟರಲ್ಲಿ ನಾವು BO ಜೊತೆ, MLA ಜೊತೆ, DDP ಅವ್ರ ಜೊತೆ ಮಾತುಕತೆ ಮಾಡಿ ಈ ಒಂದು ವಿಚಾರವನ್ನು ಅವರು ಗಮನಕ್ಕೆ ತಂದು ಸುಧಾರಣೆ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಸರ್ಕಾರದಿಂದ ಆಗತಕ್ಕಂಥ ಕೆಲಸವನ್ನ ನಾವು ಮಾಡಿಸ್ತೀವಿ. ಸರ್ಕಾರದ ಘನ ಉದ್ದೇಶ ಏನಪ್ಪಾ ಅಂದ್ರೆ ಮಕ್ಕಳು ಕೇಳಿಸ್ಕೋಬೇಕು. ಉದ್ದೇಶ ಏನಪ್ಪಾ ಅಂತಂದ್ರೆ ನಾವು ಅಂತ ಇದ್ವಿ ಮೊದಲೆಲ್ಲ ಅಂತಿದ್ವಿ ಅಂದ್ರೆ ಆ ಪ್ರೈವೇಟ್ ಸ್ಕೂಲಲ್ಲಿ ಎಲ್ಲ ಇಂಗ್ಲಿಷ್ ಹೇಳ್ಕೊಡ್ತಾರಂತೆ, ನಮ್ಗೆ ಇಂಗ್ಲಿಷ್ ಹೇಳ್ಕೊಡ್ತಾ ಇಲ್ಲ, ಒಂದೇ ಒಂದು ಸಬ್ಜೆಕ್ಟ್. ಆದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಈ ವರ್ಷದಿಂದ 2026-27ನೇ ಸಾಲಿನಿಂದ ಕರ್ನಾಟಕ ರಾಜ್ಯದ 15 ಜಿಲ್ಲೆಗಳಲ್ಲಿ 1ರಿಂದ 5ನೇ ತರಗತಿಗೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಯಾವ ಊರಿಗಾರು ಯಾವ ಹಳ್ಳಿ ಕುಗ್ರಾಮಕ್ಕೆ ಹೋದ್ರು ಸಹ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನ ಬೈಲಿಂಗಲ್ ಸ್ಟಾರ್ಟ್ ಮಾಡಿ. ಹೌದಲ್ವಾ? ನಿಮಗೆ ಇನ್ನು ಬುಕ್ ಕೊಟ್ಟಿಲ್ಲ, ಬುಕ್ ಕೊಟ್ಟೆ ನೋಡಿ, ಕನ್ನಡದಲ್ಲಿ ಇರುತ್ತೆ ಆ ಬುಕ್ ಅಲ್ಲಿ, ಇಂಗ್ಲಿಷ್ ಸಹ ಇರುತ್ತೆ. ಯಾಕೆ ಅಂತಂದ್ರೆ ಇಂಗ್ಲಿಷ್ ಹೆಚ್ಚಿನ ಮಹತ್ವ ಕೊಡ್ಬೇಕು. ಬೇರೆ ಕೆಲವು ಪೋಷಕರು ಏನಾಗಿದೆ ಅಂದ್ರೆ ಪ್ರೈವೇಟ್ ಯಾಕೆ ಸೇರಿಸ್ತಾರೆ ಅಂದ್ರೆ ನಮಗೆ ಇಂಗ್ಲಿಷ್ ಕಲಿಯುತ್ತೆ ಅಂತ ಸೇರಿಸ್ತಾರೆ. ನಮ್ಮ ಕಾಂಗ್ರೆಸ್ ಸರ್ ಹೇಳ್ದಂಗೆ ಗೌರ್ಮೆಂಟ್ ಸ್ಕೂಲ್ ಇರುವಂತ ಹೈಲಿ ಎಜುಕೇಟೆಡ್ ಟೀಚರ್ಸ್ ಪ್ರೈವೇಟ್ ಸ್ಕೂಲ್ ಎಲ್ಲ ಸೆಲೆಕ್ಟ್ ಮಾಡೋದು ಹೆಂಗ್ ಗೊತ್ತಾ, ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆಗಿರೋರ್ನ, ಆಮೇಲೆ ತುಂಬಾ ರ್ಯಾಂಕ್ ಹೋಲ್ಡರ್ಸ್ ಸೆಲೆಕ್ಟ್ ಮಾಡ್ತಾರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ. ನಾವೇನ್ ಮಾಡ್ತಾ ಇದ್ದೀವಿ, ವ್ಯಾಮೋಹ ವಿದ್ಯೆ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿ ಪ್ರೈವೇಟ್ ಸ್ಕೂಲ್. ಯಾಕೆಂದ್ರೆ ದೊಡ್ಡ ಬಸ್, ದೊಡ್ಡ ಬಿಲ್ಡಿಂಗು, ಗೀಜ್ಕೊಡ್ತಾ ಇರ್ತಾರೆ. ನೋಡಿದ್ರೆ ನಿಮ್ಮ ಪೇರೆಂಟ್ಸ್ ಆಚೆ ಕಡೆ ಮಾತಾಡ್ತಾರೆ,
ಆಮೇಲೆ ಪೇರೆಂಟ್ಸ್ ಮೀಟಿಂಗ್ ಕರೆದಲ್ಲಿ ಹೋಗ್ಬೇಕು ನೀವು. ಆಮೇಲೆ ಫೀಸ್ ಕಟ್ಟಲಾದ ಮಕ್ಕಳು ಆಚೆ ಕಡೆ ನಿಲ್ಲಿಸ್ತಾರೆ. ಇವನ್ನೆಲ್ಲ ಪ್ರೈವೇಟ್ ಸ್ಕೂಲ್ ಮಾಡ್ತಾರೆ. ಬಟ್ ನಮ್ಮ ಸರ್ಕಾರಿ ಶಾಲೆಗಲ್ಲ ದಡಾನ ತೊಳಕ್ ಬರ್ಬೋದು, ಯಾರು ಬೇಕಾದ್ರೆ ಬಂದ್ರು, ಎಲ್ಲಿ ಬೇಕಾದ್ರೆ ಕೂತ್ಕೋಬೋದು. ಬಂದ್ಬಿಟ್ಟು ನೀವು ಏನ್ ಬೇಕಾದ್ರೆ ಕೇಳ್ಬೋದು, ವಿಷಯ ಕೇಳ್ಬೋದು, ನೀವು ಯಾವ ಬೇಕಾದ್ರೆ ಬರ್ಬೋದು. ಪೇರೆಂಟ್ಸ್ ಮೀಟಿಂಗ್ ಇಂದಲೇ ಬರ್ಬೇಕು ಅಂತ ಇಲ್ಲ. ಅದು ಸರ್ಕಾರಿ ಶಾಲೆ ಇದೆ. ಒಬ್ಬ ಪೋಷಕ ಅಂತಂದ್ರೆ ಆ ಪೋಷಕ ಹೆಂಗಿರ್ತಾರಪ್ಪ ಅಂದ್ರೆ ಅವನೊಬ್ಬ ಶಾಲೆ ಒಬ್ಬ ಮುಖ್ಯಸ್ಥ ಇರ್ತಾನೆ ಪೋಷಕ. ಅದು ನಾವು ಸರ್ಕಾರಿ ಶಾಲೆ ಮಾಡಿದ್ವಿ. ಆದ್ರೆ ನೀವು 1 ಲಕ್ಷ ಕೊಟ್ಟು ಪ್ರೈವೇಟ್ ಸ್ಕೂಲ್ ಅದನ್ನ ಮಾಡಕ್ಕಾಗುತ್ತಾ? ಸೇರ್ಸಲ್ಲ ಒಳಗೆ ನಿಮ್ಮನ್ನ ಯಾರು. ನಿಮ್ಮ ಪ್ರೋಗ್ರೆಸ್ ಕೇಳ್ಬೇಕು ಅಂತಂದ್ರೆ ಪೇರೆಂಟ್ಸ್ ಗಳು ಎದ್ರಿಕೊಂಡು ಒಳಗೆ ಹೋಗ್ಬೇಕು. ಅವನ ಹತ್ರ ಆ ಪ್ರೈವೇಟ್ ಸ್ಕೂಲ್ ಅಂತ ಎದ್ರಿಕೊಂಡು ಭಯದಿಂದ ಹೋಗ್ಬೇಕು. ಏನ್ ಹೇಳ್ತಾರಪ್ಪ ಅಂತ. ಈ ರೀತಿ ವ್ಯವಸ್ಥೆ ನಮ್ಮಲ್ಲಿ ಆಗ್ತಾರ ಸರ್ಕಾರಿ ಶಾಲೆಯಲ್ಲಿ ಬೋರ್ಡ್ ಆಗಿದೆ ನೋಡಿ. ಫ್ರೀ ಆಗಿ ಬುಕ್ ಕೊಡ್ತೀವಿ, ಯೂನಿಫಾರ್ಮ್ ಕೊಡ್ತೀವಿ, ಬಿಸಿ ಊಟ ಜೊತೆಗೆ ಸಿಹಿ ಊಟವನ್ನು ಮಾಡ್ತೀವಿ. ಮೊಟ್ಟೆ, ಬಾಳೆಹಣ್ಣು, ಶೂ, ಸಾಕ್ಸು. ಆನಂತರ ಟ್ರಿಪ್ ಬೇರೆ. ಈ ಸರಿ ಟ್ರಿಪ್ ಮಾಡಿದ್ವಿ, ಎಕೋ ಕ್ಲಬ್ ಅಂತ ಟ್ರಿಪ್ ಬೇರೆ, ಟೂರ್ ಬೇರೆ ಕಟ್ಕೊಂಡು ಹೋಗಿದ್ವಿ. ಇವೆಲ್ಲ ಮಾಡ್ತಾ ಇದ್ವಿ ಸರ್ಕಾರಿ ಶಾಲೆಗಳಲ್ಲಿ. ಎಷ್ಟು ಚೆನ್ನಾಗಿದೆ. ಪ್ರತಿಭಾ ಕಾರಂಜಿ ಮಾಡ್ತೀವಿ, ಸ್ಪೋರ್ಟ್ಸ್ ಮಾಡಿಸ್ತೀವಿ. ಎಲ್ಲ ಸರ್ಕಾರಿ ಶಾಲೆ ತುಂಬಾ ಚೆನ್ನಾಗಿದೆ. ಸರ್ಕಾರಿ ಶಾಲೆ ಓದಿದಂತ ಮಕ್ಕಳೇ ಇವತ್ತು ಉನ್ನತ ಸ್ಥಾನದಲ್ಲಿರೋದು. ನಾನು ಸಹ ಸರ್ಕಾರಿ ಶಾಲೆಯಲ್ಲೇ ಓದೋರು. ದೇವರಾಜು ಸಹ ಸರ್ಕಾರಿ ಶಾಲೆ, ರವಿನು ಸಹ ಸರ್ಕಾರಿ ಶಾಲೆಯಲ್ಲಿ ಓದೋರು, ನವೀನು ಸಹ ಸರ್ಕಾರಿ ಶಾಲೆಯಲ್ಲಿ ಓದೋರು. ಎಲ್ಲರೂ ಸಹ ಸರ್ಕಾರಿ. ಕಾಂತರಾಜ್ ಏನ್ ಗೊತ್ತಿಲ್ಲ ನಮ್ಗೆ. ನೋಡಿ ಇದೇ ಶಾಲೆಯಲ್ಲಿ ಮಗುನ ಸೇರಿಸಿದ್ದಾರೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ. ಒಂದು ಸರ್ಕಾರಿ ಶಾಲೆ ಹಾಳಾಗೋದ್ರೆ, ಸರ್ಕಾರಿ ಶಾಲೆ ಮುಚ್ಚಿದ್ರೆ ಅಲ್ಲಿರುವಂತ ಬಡ ಅವರಿಗೆ ತುಂಬಾ ಅನ್ಯಾಯ ಆಗುತ್ತೆ, ಬಡ ಜನಕ್ಕೆ ಅನ್ಯಾಯ ಆಗುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಇಲ್ಲಿ ಕೂತಿಲ್ಲ ಪೋಷಕರು ಅರ್ಥ ಮಾಡ್ಕೊಳ್ಳಿ. ಯಾವ್ದಾದ್ರು ಪ್ರೈವೇಟ್ ಸ್ಕೂಲ್ ಹೋಗ್ತಿದ್ರೆ ತಂದು ಸೇರಿಸಿ ನನ್ನ ಸ್ಕೂಲ್ಗೆ. ಇಲ್ಲೂ ಸಹ ಗೌರ್ಮೆಂಟ್ ಅಲ್ಲೂ ಸಹ ನಾವು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನ ಮಾಡಿದ್ವಿ ಈ ವರ್ಷದಿಂದ. ಅದನ್ನ ಹೇಳಿ ದಯವಿಟ್ಟು ಪೋಷಕರು, ಉಪಾಧ್ಯಕ್ಷರ ಇದು ಹೇಳ್ಬೇಕು. ಹೆಣ್ಮಕ್ಳು ಮತ್ತೆ ಚೆನ್ನಾಗಿ ಕೇಳ್ತಾರೆ, ಎಲ್ಲರೂ ಅದಕ್ಕೋಸ್ಕರ ಹೇಳ್ತಾರಂತ. ಓಕೆ, ಹಾ, ಇನ್ನ ಹೆಚ್ಚಿನ ವಿಷಯಗಳನ್ನ ನಮ್ಮ ಸಿಆರ್ಪಿ ಹೇಳ್ತಾರೆ. ಮತ್ತು ಇನ್ನು ಹೆಚ್ಚಿನ ಮಕ್ಕಳು ನೀವು ಹೇಳ್ರಪ್ಪ, ನಮ್ಮ ಸ್ಕೂಲಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆ ಅಂತ ಹೇಳಿ ಮಕ್ಕಳನ್ನ ಬರೋಂಗ್ ಮಾಡ್ರಿ ಅಂತ ಹೇಳ್ತಾ, ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡ್ಬೇಕು. ಆರೋಗ್ಯ ಇಲಾಖೆಯವರು ಬಂದು ನಿಮ್ಗೆ ಟೆಸ್ಟಿಂಗ್ ಎಲ್ಲ ಮಾಡಿ ಹೋದಷ್ಟು ಮಾಡಿದ್ರು ಆರೋಗ್ಯ ಇಲಾಖೆಯವರು ಈ ಸಲ ಬರ್ತಾರೆ. ಇಲಾಖೆ ಮತ್ತು ಎಲ್ಲ ಸಹ ನಿಮ್ಮ ಉದ್ದೇಶಕ್ಕೆ ನಮ್ಮ ಶಾಲೆಯ ಸರ್ಕಾರಿ ಶಾಲೆಯ ಬಲವರ್ಧನೆಗೋಸ್ಕರ ಹಗಲಿರುಳು ದುಡಿತಾ ಇದೆ. ಅದಕ್ಕೋಸ್ಕರ KPS ಶಾಲೆ ಮಾಡಿದ್ದಾರೆ, ಈಗ PMC ಶಾಲೆ ಮಾಡಿದ್ದಾರೆ. ಅದಕ್ಕೋಸ್ಕರ ಇವೆಲ್ಲ ಸರ್ಕಾರದ ಹೊಸ ಒಂದು ಯೋಜನೆಗಳು. ಆ ಯೋಜನೆಗಳನ್ನ ಬೆನ್ನಿಟ್ಟಣ ಪ್ರೋತ್ಸಾಹಿಸುವಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಇವತ್ತು ನಮ್ಮ ಶಿಕ್ಷಣ ಸುಧಾರಣಾ ಸಮಿತಿಯ ಸದಸ್ಯರಾದಂಥ ದೇವರಾಜಣ್ಣವರು ಮತ್ತು ಪ್ರಾರಂಭೋತ್ಸವ ಅಂತ ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಮಗೆ ಹಳ್ಳಿ ಕಡೆಯಿಂದ ಮಕ್ಕಳು ಈ ಶಾಲೆಗೆ ಹೆಚ್ಚು ಬರಲಿ. ನಮ್ಮ ಶಿಕ್ಷಕರು ನಾವೆಲ್ಲರೂ ಸೇರಿ STMC ಅಧ್ಯಕ್ಷರುಗಳು, ಸದಸ್ಯರುಗಳು, ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ನಾವು ಶಾಲೆಗೆ ನಮ್ಮೂರ ಶಾಲೆಗೆ ಮಕ್ಕಳನ್ನ ಕರೆತಂದ್ರೆ ನಮ್ಮ ಶಾಲೆ ಮತ್ತು ನಮ್ಮ ಸರ್ಕಾರಕ್ಕೆ ಹೆಚ್ಚು ಹೆಸರು ಬರ್ತದೆ. ಅದೇ ರೀತಿ ಉತ್ತಮ ಮಟ್ಟದ ಶಿಕ್ಷಣವನ್ನು ಕೊಡಕ್ಕೆ ನಮ್ಮ ಸರ್ಕಾರ ಅತಿ ಹೆಚ್ಚು ಸೌಲಭ್ಯಗಳನ್ನು ಕೊಟ್ಟು ಮಕ್ಕಳಿಗೆ ಮತ್ತೆ ತಂದೆ ತಾಯಿಗಳಿಗೆ ಇಲ್ಲಿ ಸೇರಿಸಬೇಕು. ಈ ಮಕ್ಕಳನ್ನ ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸೋದ್ರಿಂದ ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಪಡಿಕೆ ತುಂಬುತ್ತದೆ. ಶಾಲೆಯ ಮೊದಲನೇ ಪ್ರಾರಂಭೋತ್ಸವ ದಿನದ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ನಮ್ಮ ಏನು ಸರ್ಕಾರಿ ಶಾಲೆ ಉಳಿಬೇಕು ಅಂತ ಎಲ್ಲ ಕಡೆ ಹೋರಾಟ ಇದೆ. ಬಟ್ ನಾವು ಅಷ್ಟೇ ಸರ್ಕಾರಿ ಶಾಲೆ ಏನು ಉಳಿಬೇಕು ಅಂತಂದ್ರೆ ಇವತ್ತೇನು ಸರ್ಕಾರಿ ಶಾಲೆಯಲ್ಲಿ ಯಾರ್ಯಾರು ಓದಿದಾರೋ ಅವರೆಲ್ಲ IAS ಆಫೀಸರ್ಗಳು, IPS ಆಫೀಸರ್ಗಳು, ಒಳ್ಳೆ ಸರ್ಕಾರಿ ಅಧಿಕಾರಿಗಳಾಗಿದ್ದಾರೆ. ಏನ್ ಪ್ರೈವೇಟ್ ಸ್ಕೂಲಲ್ಲಿ ಏನ್ ಓದ್ತಾ ಇದಾರೆ ಅವರೆಲ್ಲ ಈ ಇಂಜಿನಿಯರಿಂಗ್, ಮೆಡಿಕಲ್ ಈ ತರ ಕ್ಯಾಂಪಸ್ ಸೆಲೆಕ್ಷನ್ ಹೋಗ್ತಾರೆ. ಹಾಗೆ ಸರ್ಕಾರಿ ಶಾಲೆ ಮುಗಿಸ್ಬೇಕು ಅನ್ನೋ ನಮ್ಮ ಉದ್ದೇಶ. ಇವತ್ತು ನನ್ನ ಮಗಳನ್ನು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿಸ್ತಾ ಇದ್ದೀವಿ. ನಮಗೂ ಕೆಪಾಸಿಟಿ ಬೇರೆ ಕಡೆ ಓದಿಸ್ಬೇಕು. ನಮ್ಮ ಉದ್ದೇಶ ಸರ್ಕಾರಿ ಶಾಲೆ ಉಳಿಬೇಕು ಅನ್ನೋದು. ಹಾಗಾಗಿ ಮಕ್ಕಳು ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಆಗಿದೆ ಅಂದ್ಬಿಟ್ರೆ ಪರವಾಗಿಲ್ಲ. ನಮ್ಮ ಶಿಕ್ಷಕರು ಒಳ್ಳೆ ಪಾಠ ಮಾಡಿ ಒಳ್ಳೆ ರೀತಿ ರಿಸಲ್ಟ್ ತರ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ನಿಮ್ಗೆ ಏನೋ ಸಹಕಾರ ಬೇಕು ನಾನು ಶ್ರಮಿಸ್ತೀನಿ ಅಂತ ಹೇಳ್ತಾ ಮಾತಾಡೋ ಅವಕಾಶ ಮಾಡಿಕೊಟ್ಟು. ಶಾಲಾ ಶಿಕ್ಷಕರು ಇಲ್ಲಿದ್ದೀರಾ? ನಾನು ಹೇಳೋದಿಷ್ಟೇ, ನಾವು ಕಾನ್ಸೆಪ್ಟ್ ಅನ್ನು ಹಾಕೊಂಡು ಶಾಲಾ ಶಿಕ್ಷಣ ಸುಧಾರಣಾ ಸಮಿತಿ ಹೇಳಿ ನಮ್ಗೆ ನೇಮಕ ಮಾಡಿದ್ರು. ನಾವು ಅನೇಕ ಶಾಲೆಗಳಿಗೆ ಭೇಟಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಾಗ ಅಲ್ಲಿ ನಮ್ಮಂತವರಿಗೆ ಮತ್ತೆ ಏನೋ ಒಂದು ಗೌರವ ಸಿಗುತ್ತೆ. ಆದ್ರೆ ನಮ್ಮ ಮಾಸ್ಟರ್ ಹೇಳ್ದಂಗೆ ಬಹಳ ಇದು ನನ್ನ ಅಭಿಪ್ರಾಯ, ಇಲ್ಲಿ ಅಡಿಗೆ ಮಾಡ್ತಕ್ಕಂಥವ್ರಿಗೆ ಗೌರವ ಸಮರ್ಪಣೆ ಆಗ್ತಾ ಇರಲಿಲ್ಲ. ಆ ನಿಟ್ಟಿನಲ್ಲಿ ಅವ್ರನ್ನ ಗುರುತಿಸ್ತಾ ಇರಲಿಲ್ಲ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಬಂಡಿಹಳ್ಳಿ ಶಾಲೆ ಇರ್ಬೋದು, ಅಗಲಕಟ್ಟ ಶಾಲೆ ಇರ್ಬೋದು,
ಈಗ ಹಂಗೆ ಅನೇಕ ಶಾಲೆಗಳಿಗೆ ಹೋಗಿ ಅಲ್ಲಿ ಅಡಿಗೆ ಮಾಡ್ತಕ್ಕಂಥ ತಾಯಂದಿರಿಗೆ ನಾವು ಸನ್ಮಾನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ನಾವು ವೈಯಕ್ತಿಕವಾಗಿ ಹಮ್ಮಿಕೊಂಡಿದ್ದೀವಿ. ಇದು ತಾಲೂಕಿನಾದ್ಯಂತ ನಾವು ಹೋದಂತ ಸಂದರ್ಭದಲ್ಲಿ ಆ ಶಾಲೆಯಲ್ಲಿ ಅಡಿಗೆ ಮಾಡ್ತಕ್ಕಂಥ ತಾಯಂದಿರಿಗೆ ನಾವು ಒಂದು ಸನ್ಮಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇದೇ ರೀತಿ ನಾವು ಶಾಲೆಯಲ್ಲಿ ಅಡಿಗೆ ಮಾಡ್ತಕ್ಕಂಥ ತಾಯಂದಿರಿಗೆ ನಾವು ಸನ್ಮಾನವನ್ನು ಮಾಡಿ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡುವಂತ ಕೆಲಸವನ್ನ ನಾವು ಹಮ್ಮಿಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಗೋರಿಕಪ್ನಲ್ಲಿ ಇವತ್ತು ನಮ್ಮ ಅಡಿಗೆ ತಾಯಂದಿರಿಗೆ ಸನ್ಮಾನವನ್ನ ನಾವು ಮಾಡ್ತಾ ಇದ್ದೀವಿ. ಬನ್ನಿ